ವಿಷಯ, ಪ್ರಾಮುಖ್ಯವಾದಂಥ ವಿಷಯ, ರಾಜ್ಯದ ಪ್ರಗತಿಗೆ ಮತ್ತು ಜನರ ಬದುಕಿಗೆ ಸಂಬಂಧಪಟ್ಟಂತ ವಿಷಯ. ಈ ಸಮೀಕ್ಷೆ ಕೇವಲ ಹಿಂದುಳಿದ ವರ್ಗಗಳ ಸಮೀಕ್ಷೆ ಅಲ್ಲ, ಕರ್ನಾಟಕದ ಎಲ್ಲ ಜನರ ಬದುಕಿನ ಬಗ್ಗೆ ಸಮೀಕ್ಷೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಂವಿಧಾನವನ್ನ ನಮಗೆ ನಾವೇ ಅರ್ಪಣೆ ಮಾಡ್ಕೊಂಡಿದ್ದೇವೆ. ಯಾವಾಗ ಅರ್ಪಣೆ ಮಾಡ್ಕೊಂಡಿದ್ದೇವೆ ಗಣೇಶ್ ಅವರೇ? 1949ರಲ್ಲಿ ನವೆಂಬರ್ 26 ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಏನೋ ಒಂದು ಜನಪರವಾದಂತಹ ಒಂದು ಸಂವಿಧಾನವನ್ನ ದೇಶಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ನಮಗೆ ನಾವೇ ಅರ್ಪಣೆಯನ್ನ ಮಾಡಿಕೊಂಡಂತ ಒಂದು ಸಂವಿಧಾನ. ಅದಾದ ಮೇಲೆ ಸಂವಿಧಾನವನ್ನು ಯಾರು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಬದಲಾವಣೆ ಮಾಡಲು ಕೂಡ. ಯಾಕಂತಂದ್ರೆ ಅದೊಂದು ದೇಶದ ಏಕತೆ ಪ್ರಗತಿಗೆ ಅನುಕೂಲವಾಗಿರುವಂಥದ್ದು, ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಮತ್ತು ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿಗಳ ಬಗ್ಗೆ, ಶಾಸನ ಸಭೆಗಳ ಬಗ್ಗೆ, ಕಾರ್ಯಾಂಗದ ಬಗ್ಗೆ, ನ್ಯಾಯಾಂಗದ ಬಗ್ಗೆ, ಮಾಧ್ಯಮ ಕ್ಷೇತ್ರಗಳ ಬಗ್ಗೆ, ನಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ವಿಸ್ತಾರವಾಗಿ ಹೇಳಿರುವಂಥದ್ದು. ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ಒಂದು ಸಂವಿಧಾನ, ಶೋಷಿತರ ಪ್ರಗತಿಗೆ ಅನುಕೂಲ ಆಗ್ತಕ್ಕಂಥದ್ದು ಅಂತ ಈ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಒಪ್ಕೊಂಡಿದ್ದೇವೆ. ಸಂವಿಧಾನಕ್ಕೆ ಇವತ್ತು 128, 129 ತಿದ್ದುಪಡಿಗಳು ಬಂದಿದ್ದಾವೆ. ವಾಸುವರೆ ಮಹಿಳಾ ಮೀಸಲಾತಿಯನ್ನು ಕೂಡ ಒಳಗೊಂಡಂತೆ 128ನೇ ತಿದ್ದುಪಡಿ ಸಂವಿಧಾನಕ್ಕೆ ನಾವು ತಂದುಕೊಂಡಿದ್ದೇವೆ. ಮೊದಲನೇ ತಿದ್ದುಪಡಿ ಯಾವುದು? ತಾವು ಹೇಳಿದ್ರಲ್ಲ ಪ್ರಹ್ಲಾದ್ ಜೋಶಿ ಅವರಿಗೆ, ನಾನು ಅವ್ರಿಗೂ ಕಡೆ ಕೇಳ್ತೀನಿ, ತಮ್ಮ ಮುಖಾಂತರ ತಾವೇನು ಪ್ರಸ್ತುತವಾದಂತಹ ವಿಷಯವನ್ನು ತಾವು ಕೇಳಿದ್ದೀರಿ. ಈ ವೇದಿಕೆ ಮುಖಾಂತರ ಅವರಿಗೂ ಕೂಡ ನಾನು ಕೇಳ್ತಾ ಇದ್ದೇನೆ. ಅವರು ಕೇಂದ್ರ ಸಚಿವರಿದ್ದಾರೆ, ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಕೂಡ ಮಾಡಿದ್ದಾರೆ. ನಾಟ್ ಫೇರ್ ಆನ್ ಯುವರ್ ಪಾರ್ಟ್. ಒಬ್ಬ ಕೇಂದ್ರ ಸರ್ಕಾರದ ಸಚಿವರು ಕೂಡ ತಾವಿದ್ದೀರಿ. ಮೊದಲನೇ ತಿದ್ದುಪಡಿ ಪ್ರಧಾನಮಂತ್ರಿಗಳಾಗಿದ್ದಂತ ನೆಹರೂರವರ ಕಾಲದಲ್ಲಿ ಮೊದಲನೇ ತಿದ್ದುಪಡಿ ಯಾವುದು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಕೊಟ್ಟಿರುವಂತದ್ದು ಟು ಕಂಡಕ್ಟ್ ಸೋಶಿಯೋ ಎಜುಕೇಶನ್ ಅಂಡ್ ಎಕನಾಮಿಕಲ್ ಸರ್ವೆ ಮಾಡಲಿಕ್ಕೆ ಸಂಪೂರ್ಣವಾದಂತ ಒಂದು ತಿದ್ದುಪಡಿ ಸಂವಿಧಾನಕ್ಕೆ ಆಗಿದೆ. ಆ ಹಿನ್ನೆಲೆಯಲ್ಲೇನೆ ಕಾಕಾ ಕಾಲೇಕರ್ ಅವರ ಸಮಿತಿಯನ್ನು ಕೂಡ ಅವತ್ತಿನ ಸರ್ಕಾರ ಜಾರಿಗೆ ತಂದಿದೆ ಅಲ್ವಾ? ಹೌದು. ಹಾಗಿದ್ದಾಗ ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಜನರನ್ನ ನೀವು ಪ್ರಚೋದನೆ ಮಾಡ್ತಾ ಇದ್ದೀರಾ. ಈಗ ಕೇಂದ್ರ ಸರ್ಕಾರ ಕೂಡ ಸೊ ಇದನ್ನ ಅರ್ಥ ಮಾಡ್ಕೊಳ್ತೇನೆ. ಹಾಗಿದ್ರೆ ನಿಮ್ಮ ಪಕ್ಷದ ಸ್ಟ್ಯಾಂಡ್ ಏನು ಹೇಳಬೇಕಲ್ಲ ನೀವು. ಹೌದು, ನಾವು ನಮ್ಮ ಪಕ್ಷದ ನಿಲುವೇನಿದೆ ಅಂತ ಹೇಳಿದ್ರೆ, ಸಾಮಾಜಿಕವಾಗಿ ಶೈಕ್ಷಣಿಕ ಸಮೀಕ್ಷೆಗೆ ನಾವು ಸಹಕಾರ ಮಾಡೋದಿಲ್ಲ, ನಾವು ವಿರೋಧವಾಗಿದ್ದೀರಿ ಅಂತ ಸ್ಪಷ್ಟ ಮಾಡಿದ್ವಿ. ಇದು ರಾಜಕಾರಣದ ವಿಷಯ ಅಲ್ಲ, ಇದೊಂದು ಸೂಕ್ಷ್ಮವಾದಂಥ ಜನರ ಬದುಕಿಗೆ ಸಂಬಂಧಪಟ್ಟಂತ ವಿಷಯ. ಇದು ರಾಜಕಾರಣ ಮಾಡಲಿಕ್ಕೆ ಬೇಕಾದಷ್ಟು ವಿಷಯಗಳಿದ್ದಾವೆ. ಕರ್ನಾಟಕದಲ್ಲಿ ನಾರಾಯಣ ಅವರೇ, ಬಹುತೇಕ ಸಮುದಾಯಗಳು ಮೀಸಲಾತಿಯ ಸೌಲಭ್ಯಗಳನ್ನ ಪಡ್ಕೊಂಡಿರ್ತಕ್ಕಂಥ ಸಮುದಾಯಗಳಿದ್ದಾವೆ ಅಲ್ವಾ? ಬ್ರಾಹ್ಮಣರ ಸಮುದಾಯವೋ, ವೈಶ್ಯ ಸಮುದಾಯವೋ, ಜೈನರ ಸಮುದಾಯವೋ, ಈ ಒಂದು 3-4 ಸಮುದಾಯಗಳನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದಂತ ಎಲ್ಲ ಸಮುದಾಯಗಳು ಕೂಡ ಮೀಸಲಾತಿಯ ಫಲಾನುಭವಿಗಳು ಇದ್ದಾರೆ. ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ಒಂದು ದೊಡ್ಡ ಇತಿಹಾಸ ಇದೆ ಅಲ್ವಾ? ಈ ಇತಿಹಾಸ ಯಾರನ್ನ ನಾವು ನೆನಪು ಮಾಡ್ಕೊಳ್ಬೇಕು? ಕೃಷ್ಣರಾಜ ಒಡೆಯರ್ನ ನಾವು ನೆನಪು ಮಾಡ್ಕೊಳ್ಬೇಕು. 1918ರಲ್ಲಿ 21ರಲ್ಲಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಮಾಡಿದಂತ ಪರಿಣಾಮ ಬೇರೆ ಬೇರೆ ವರ್ಗದ ಜನರಿಗೂ ಕೂಡ ಮೈಸೂರು ಸಂಸ್ಥಾನದಲ್ಲಿ ಉದ್ಯೋಗದ ಅವಕಾಶಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅವರು ವಿಶ್ವೇಶ್ವರಯ್ಯನವರು ವಿರೋಧ ಮಾಡಿದ್ರು ಅಂತ ಹೇಳಿ ತಿರಸ್ಕಾರ ಮಾಡಿದ್ರೆ ಏನಾಗ್ತಾ ಇತ್ತು ಪರಿಸ್ಥಿತಿ? ವಿಶ್ವೇಶ್ವರಯ್ಯನವರ ಕೊಡುಗೆ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ನಾವು ಯಾರು ಕೂಡ ಹಗುರವಾಗಿ ಮಾತಾಡೋದಿಲ್ಲ. ಬಹಳ ದೊಡ್ಡ ಸಾಧಕರಿದ್ದಾರೆ. ಸೊ ಅವರ ಸಾಧನೆಗಳನ್ನ ನಾವ್ಯಾರೂ ಕೂಡ ಕಣ್ಗಣಿಸ್ಲಿಕ್ಕೆ ಆಗೋದಿಲ್ಲ. ಅವರ ಬುದ್ಧಿವಂತಿಕೆ ಬಗ್ಗೆ ಆಗ್ಲಿ, ಅವರ ಸಾಧನೆಗಳ ಬಗ್ಗೆ, ಯಾಕಂತ ಹೇಳಿದ್ರೆ ಅದಕ್ಕಾಗಿಯೇ ಅವರಿಗೆ ಭಾರತ ರತ್ನ ಕೊಟ್ಟಿರುವಂತದ್ದು. ಆದ್ರೆ ಈ ವಿಷಯದಲ್ಲಿ ಅವರು ತೆಗೆದುಕೊಂಡಂತ ನಿಲುವಿತ್ತಲ್ಲ, ಅದು ಪ್ರಶ್ನಾನ್ ಹಾಗೆ ಅವತ್ತು ಕೂಡ ಇದು ಇತಿಹಾಸದ ಪುಟಗಳಲ್ಲಿ ಇದ್ದೇ ಇದ್ದಾವೆ. ಸೊ ಕೃಷ್ಣರಾಜ ಒಡೆಯರ್ ಅವರು ಅವ್ರೇನ್ ಮಾಡಿದ್ರು?
ಸೊ ಜನರ ಬದುಕಿನ ಬಗ್ಗೆ ನೋಡೋದು, ಸಂಸ್ಥಾನದ ಪ್ರಗತಿ ಬಗ್ಗೆ ಆಲೋಚನೆ ಮಾಡೋದು. ಆಯ್ತು, ತಾವು ರಾಜೀನಾಮೆ ಕೊಡಿ, ನಾನು ಸ್ವೀಕಾರ ಮಾಡ್ತೇನೆ ಆದ್ರೆ ನಾನು ಈ ವರದಿಯನ್ನು ಜಾರಿಗೆ ತರ್ತೇನೆ ಅಂತ ಹೇಳಿ ಒಂದು ದಿಟ್ಟವಾದಂತ ನಿಲುವನ್ನು ತೆಗೆದುಕೊಂಡ್ರು. ಯಾಕಂದ್ರೆ ಎಲ್ಲ ರಾಜ್ಯಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್ ತರನೋ ಅಥವಾ ಮಹಾರಾಜ ಸಾಹು ತರನೋ ಇಲ್ಲ, 1902 ಅವರು ಜಾರಿಗೆ ತಂದಂತವ್ರು ಸಾಮಾಜಿಕ ನ್ಯಾಯ. ಈ ಬಹಳ ಜನರಿಗೆ ತಪ್ಪು ಕಲ್ಪನೆ ಇದೆ. ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಕೇವಲ ಮೀಸಲಾತಿನ ಅಷ್ಟೇನಾ? ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ನಾನ್ ತಿಳ್ಕೊಂಡಿರುವಾಗೆ ನಾರಾಯಣ ಅವರೇ, ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಅನಾನುಕೂಲಗಳಾಗಿದ್ದಾವೆ ಅಲ್ಲಿ ಸರಿಪಡಿಸುವಂಥದ್ದು ಸಾಮಾಜಿಕ ನ್ಯಾಯ. ಇಲ್ಲಿ ನಮ್ಮ ರೈತ ಸಂಘದ ಮಿತ್ರರು ಇದ್ದಾರೆ. ಈಗ ಇಲ್ಲಿ KC ವ್ಯಾಲಿ ಇದೆ, HN ವ್ಯಾಲಿ ಇದೆ, ಎತ್ತಿನ ಹೊಳೆ ಆಗ್ಬೇಕಾಗಿದೆ, ಕೃಷ್ಣಾ ವ್ಯಾಲಿ ನೀರನ್ನು ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ವಿ. ಯಾಕೆ ಕೇಳ್ತಾ ಇದ್ದೇವೆ? ನಮ್ಮ ವ್ಯವಸಾಯಿಕ ರೈತರಿಗೆ ಸಾಮಾಜಿಕ ನ್ಯಾಯವನ್ನ ಕೊಡಿ ಅಂತ ಅರ್ಥ. ಅದು ನಮಗೆ ಇಲ್ಲಿ ಯಾವುದೋ ನದಿಗಳ ಆಸರೆ ಇಲ್ಲ, ನದಿಗಳ ಹರಿತಾ ಇಲ್ಲ. ನಾವೆಲ್ಲ ಕಷ್ಟಪಟ್ಟು 5 ಲಕ್ಷ 10 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ರಾಜ್ಯದ ಪ್ರಗತಿಗೆ ಬಹಳ ದೊಡ್ಡ ಕೊಡುಗೆಯನ್ನು ನಾವು ರೈತರು ಕೊಡ್ತಾ ಇದ್ದೇವೆ. ನಮಗೆ ನೀರಾವರಿ ಸೌಲಭ್ಯವನ್ನು ಕೊಡಿ ಅಂತ ಹೇಳಿದ್ರೆ ಅದು ಸಾಮಾಜಿಕವಾದಂತ ನ್ಯಾಯ. ರಾಮರಾಜ್ ಅವರೇ, ಹೌದಾ ಇಲ್ಲ? ಡಾಕ್ಟರ್ ರಮೇಶ್ ಅವರು ಇದ್ದಾರೆ. ಇದು ನ್ಯಾಯಬದ್ಧ ಅಲ್ವಾ? ಹಾಗೇನೆ ಯಾವ್ದಾದ್ರೂ ಜಿಲ್ಲೆಗಳಲ್ಲಿ ಶೋಷಿತರು ದೊಡ್ಡ ಪ್ರಮಾಣದಲ್ಲಿದ್ದಾರೆ, ಆ ಶೋಷಿತರಿಗೆ ಮೂಲಭೂತವಾದಂತಹ ಸೌಕರ್ಯಗಳನ್ನ ಕೊಡಬೇಕು, ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳನ್ನ ಮಾಡಿಕೊಡ್ಬೇಕು, ಉದ್ಯೋಗದಲ್ಲಿ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಅದು ಸಾಮಾಜಿಕವಾದಂತ ನ್ಯಾಯ. ಸುಪ್ರೀಂ ಕೋರ್ಟ್ ಅವರು ಏನ್ ಕೇಳ್ತಾ ಇದ್ದಾರೆ? ನೀವು ಈ ವರ್ಗಗಳಿಗೆ, ಹಿಂದುಳಿದ ವರ್ಗದ ಜನರಿಗೆ ಮೀಸಲಾತಿಯನ್ನ ಕೇಳ್ತಾ ಇದ್ದೀರಿ. ಈಗ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು 5 ವರ್ಷದಿಂದ ಯಾಕೆ ನಡೀತಾ ಇಲ್ಲ? ಹಿಂದಿನ ಬಿಜೆಪಿ ಸರ್ಕಾರ ಕೂಡ ಯಾಕೆ ಆಸಕ್ತಿ ತಗೊಳ್ಳಿಲ್ಲ, ಯಾಕೆ ನಡೆಸಲಿಲ್ಲ? ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲೂ ಯಾಕೆ ನಿಧಾನ ಆಗ್ತಾ ಇದೆ? ಯಾಕೆ ನಿಧಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಕೊಡುವಂತದ್ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದಂತ ಕಾರಣ. ಸುಪ್ರೀಂ ಕೋರ್ಟ್ ಅವರು ಏನ್ ಹೇಳಿದ್ರು? ನೀವು ಯಾವ್ದಾದ್ರು ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ, ಕಾನೂನುಗಳನ್ನ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಏನ್ ಅಂಕಿಅಂಶಗಳಿದ್ದಾವೆ, ಏನ್ ಮಾಹಿತಿ ಇದೆ ನಿಮ್ಮಲ್ಲಿ? ನೀವು ಯಾವುದೇ ಅಂಕಿಅಂಶಗಳು. ಬಟ್ ಇದು ಒಂದು ಆಶ್ಚರ್ಯನ ನಮಗೆ ಸುಪ್ರೀಂ ಕೋರ್ಟ್ ಅವರು. ಅದೇ 10% EWS ಕೊಡುವಾಗ ಈ ಮಾತನ್ನು ಕೇಳಲೇ ಇಲ್ಲ ಸುಪ್ರೀಂ ಕೋರ್ಟ್. ಯಾವುದೇ ಮಾಹಿತಿಯನ್ನ ಕೇಳಲಿಲ್ಲ, ಯಾವುದೇ ಮಾಹಿತಿಯನ್ನ ಕೇಳಲಿಲ್ಲ, ಯಾವುದೇ ಆಧಾರವನ್ನ ಕೇಳಲಿಲ್ಲ, ಯಾವುದೇ ಅಂಕಿಅಂಶಗಳನ್ನ ಸುಪ್ರೀಂ ಕೋರ್ಟ್ ಅವರು ಕೇಳಲಿಲ್ಲ. ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿಲುವನ್ನ ಸುಪ್ರೀಂ ಕೋರ್ಟ್ ಅವರು ಅದನ್ನ ಸರಿ ಇದೆ ಅಂತ ಹೇಳಿ ಹೇಳಿದಂತವರು ಈ ವರ್ಗದ ಜನರಿಗೆ ಮೀಸಲಾತಿಯನ್ನ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿದ್ರು. ಅದರ ಪರಿಣಾಮ ಈ ಸಮೀಕ್ಷೆಗಳಾಗಬೇಕಾಗಿದೆ ಸ್ನೇಹಿತರೆ. ಅದರ ಪರಿಣಾಮ ಸಮೀಕ್ಷೆಗಳಾಗಬೇಕಾಗಿದೆ. ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದು. ಸಿದ್ದರಾಮಯ್ಯನವರು ಪ್ರತಿಷ್ಠೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಸಮೀಕ್ಷೆ ಅಲ್ಲ ಇದು. ಅನಾವಶ್ಯಕವಾದಂತ ಎಲ್ಲದರಲ್ಲೂ ಕೂಡ ರಾಜಕಾರಣವನ್ನ ಮಾಡ್ತಕ್ಕಂಥ ಅಗತ್ಯ ಕೂಡ ಇಲ್ಲ. ಅವರಿಗೆ ಬದ್ಧತೆ ಇರೋದ್ರಿಂದ ಅವರ ಆಸಕ್ತಿಯನ್ನ ತೆಗೆದುಕೊಂಡಿದ್ದಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ. ಈಗ ನಾಗನಗೌಡರ ಸಮಿತಿ ಕೂಡ ಬಂದಿತ್ತು, ಅದು ನಿಜಲಿಂಗಪ್ಪನವ್ರ ಕಾಲದಲ್ಲೇನೆ ಬಂದಿತ್ತು ಅದು. ಆದ್ರೆ ಸುಪ್ರೀಂ ಕೋರ್ಟ್ ಅವರು ಅದನ್ನು ಕೂಡ ಪ್ರಶ್ನೆ ಮಾಡಿದ್ರು. ಹಿಂದುಳಿದ ವರ್ಗದವರಿಗೆ 28%, ಅತಿ ಹಿಂದುಳಿದವರೆಗೂ. ಇವತ್ತು ನಮ್ಮ ಪ್ರಜಾವಾಣಿಯ ಸಂಪಾದಕರು ಕೂಡ ಬಹಳ ಒಳ್ಳೆ ಲೇಖನ ಮಾಡಿದ್ದಾರೆ, ರವೀಂದ್ರ ಭಟ್. ಪ್ರಜಾವಾಣಿ ಪತ್ರಿಕೆಯಲ್ಲಿ ತಾವೆಲ್ಲ ಕೂಡ ಓದ್ಬೇಕು ಅದನ್ನು. ಸೊ ಅದು ಕೂಡ ಸುಪ್ರೀಂ ಕೋರ್ಟ್ ಅವ್ರು ಪ್ರಶ್ನೆ ಮಾಡಿದ್ರಿಂದ ಜಾರಿಗೆ ಬರಲಿಲ್ಲ. ಸೊ ದೇವರಾಜ ಅರಸರ ಕಮಿಟ್ಮೆಂಟ್ ಇದ್ದಿದ್ರಿಂದ ಹಾವನೂರು ಆಯೋಗದ ರಚನೆಯನ್ನ ಮಾಡಿದ್ರು. ಸೊ ವಿರೋಧಗಳು ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತೆ. ಒಂದು ಪ್ರಗತಿಪರವಾದಂತ ಆಲೋಚನೆಗಳಿಗೆ, ಜನಪರವಾದಂತಹ ಹೋರಾಟಗಳಿಗೆ ಒಂದೇ ಸಮನೆ ಎಲ್ಲ ಕಡೆನೂ ಕೂಡ ಬೆಂಬಲ ಸಿಗೋದಿಲ್ಲ. ಅದಕ್ಕೆ ಕಾಲಕ್ರಮೇಣ ಅರ್ಥ ಮಾಡಿಕೊಂಡಾಗ, ಜಾಗೃತಿ ಆದಾಗ, ಸಂಘಟನೆ ಆದಾಗ ಅದು ಸ್ವೀಕಾರ ಆಗ್ತಕ್ಕಂಥದ್ದು. ಸಾಮಾಜಿಕ ನ್ಯಾಯದ ಕಲ್ಪನೆ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವ್ರ ಕಾಲದಲ್ಲೇ ನಾವು ಅಂಗೀಕಾರ ಮಾಡ್ಕೊಂಡಿದ್ದೇವೆ. ಸೊ ಅನುಭವ ಮಂಟಪದ ಮುಖಾಂತರ ಸಮಾಜದ ಎಲ್ಲ ವರ್ಗದ ಜನರನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಕೂಡ ಆ ಕಾಲದಲ್ಲೇ ಇದೆಲ್ಲ ಕೂಡ ನಾವು ತಿಳ್ಕೊಂಡು ಬಂದಿದ್ದೇವೆ. ಕರ್ನಾಟಕಕ್ಕೆ ಬಹಳ ದೊಡ್ಡ ಪರಂಪರೆ ಇದೆ. ಹಾಗಾಗಿ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ಜಿಲ್ಲೆಯ ಜನರಲ್ ಆಗ್ಲಿ, ಕರ್ನಾಟಕದ ಜನರಲ್ಲಿ ದಯಮಾಡಿ ತಾವೆಲ್ಲ ಕೂಡ ಸ್ವಾಗತವನ್ನ ಮಾಡಿ, ತಾವೆಲ್ಲ ಕೂಡ ಸಮೀಕ್ಷೆಗಳಲ್ಲಿ ಭಾಗವಹಿಸಿದ್ದಾರೆ. ಸೊ ಸಮೀಕ್ಷೆಗೆ ಯಾರು ಒತ್ತಾಯ ಮಾಡಕ್ಕಾಗೋದಿಲ್ಲ. ಕೋರ್ಟ್ ಅವರು ಹೇಳಿರೋದು ಸರಿ ಇದೆ. ರಾಜ್ಯ ಸರ್ಕಾರ ಹೇಳಿದ್ದಲ್ಲ, ತಾವು ಹೇಳಿದ್ರೆ ರಾಜ್ಯ ಸರ್ಕಾರ ಹೇಳಿದ್ದಲ್ಲ, ಇವಾಗ ಕೋರ್ಟ್ ಅವರು ಹೇಳಿದ್ದಾರೆ.
ಯಾವ ಸಮೀಕ್ಷೆ ಬಂದಾಗ ಯಾರಿಗೆ ಯಾರು ಒತ್ತಾಯ ಮಾಡಿದ್ದಾರೆ, ನೀವೇನ್ ಹೇಳ್ತೀರೋ ಅದನ್ನ ಬರ್ಕೊಂಡು ಹೋಗ್ತಾರೆ. ನೀವೇನ್ ಮಾಹಿತಿ ಕೊಡೋದಿಲ್ಲ, ಹೀಗೆ ಕೊಡಬೇಕು ಅಂತೇಳಿ ಯಾವ ಎನ್ಯುಮರೇಟರ್ಸ್ ಕೂಡ ಕೇಳೋದಿಲ್ಲ. ಅಥವಾ ಅವ್ರು ಯಾರು ಕೂಡ ತಪ್ಪಾಗಿ ಬರ್ಕೊಂಡು ಹೋಗೋದಿಲ್ಲ. ಅದು ಇವತ್ತು ರೆಕಾರ್ಡ್ ಆಗುತ್ತೆ. ಇವತ್ತು ಡಿಜಿಟಲ್ ವ್ಯವಸ್ಥೆನಲ್ಲಿ ಎಲ್ಲೂ ಕೂಡ ರೆಕಾರ್ಡ್ ಆಗುತ್ತೆ. ಇದು ಟ್ರಾನ್ಸ್ಪರೆನ್ಸಿ ಇದೆ. ಹೋದ್ ಸರಿ ಕೂಡ ಆ ಕೆಲಸವನ್ನ ಮಾಡ್ಕೊಟ್ಟಿದ್ದು ಯಾರಪ್ಪ ಅಂತ ಹೇಳಿದ್ರೆ IAM ಅವರು ವಾಸುವರು. IAM ಕರ್ನಾಟಕ ಸರ್ಕಾರದ ಪ್ರಭಾವದಲ್ಲಿ ಇದೆಯಾ, ಅದರ ಆಡಳಿತಕ್ಕೆ ಏನಾದ್ರು ಒಳಪಟ್ಟಿದ್ದಾರ? BHE ಅವರು ಕೂಡ ಅದಕ್ಕೆ ಸಹಕಾರ ಮಾಡಿದ್ರು. ಅದೇನಾದ್ರೂ ಕೂಡ ರಾಜ್ಯ ಸರ್ಕಾರದ ಹತೋಟಿಗೆ ಬರುತ್ತಾ? BL, ಕ್ಷಮಿಸ್ಬೇಕು, BL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಸೊ ಅದು ಕೂಡ ಒಂದು ಕೇಂದ್ರ ಸರ್ಕಾರದ ಒಂದು ಪಬ್ಲಿಕ್ ಸೆಕ್ಟರ್ ಅದನ್ನ. ಹಾಗಾಗಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಯಾಕೆ ಬಂತು? ಮೊದಲು ದೇವರಾಜ ಅರಸರು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಿದಾಗ ಅವರಿಗೆ ಸಂವಿಧಾನ ಇದಿರಲಿಲ್ಲ. ಅವರಿಗೆ ಸಂವಿಧಾನಬದ್ಧವಾದಂತ ಒಂದು ವ್ಯವಸ್ಥೆ ಇರಲಿಲ್ಲ. ಸೊ ಅವರು ಯಾವುದೇ ಸಮೀಕ್ಷೆ ಅಂದ್ರೆ ಹಳ್ಳಿ ಹಳ್ಳಿಗೆ ಹೋಗಿ ಸಮೀಕ್ಷೆಯನ್ನು ಮಾಡಕ್ ಆಗಿರ್ಲಿಲ್ಲ. ಬಟ್ ಬೇಸಿಕ್ ಆಗಿ ಹಾವನೂರವರು ಒಬ್ಬ ಸೋಷಿಯಲ್ ಸೈಂಟಿಸ್ಟ್. ಅವರಿಗೆ ಸಂವಿಧಾನದ ವಿಷಯಗಳಲ್ಲಿ ಅಗಾಧವಾದಂತ ನಂಬಿಕೆ ಏನಿತ್ತು. ಬಹಳ ಅತ್ಯುತ್ತಮವಾದಂತ ಒಬ್ಬ ವಕೀಲರು ಕೂಡ ಆಗಿದ್ರು ಹಾವನೂರವರು. ಅವರು ದೇವರಾಜ ಅರಸರು ಅವರ ಪ್ರತಿಭೆಯನ್ನ ನೋಡಿದ್ರ ಪರಿಣಾಮ ಹಾವನೂರು ವರದಿ ಜಾರಿಗೆ ಬಂದಾಯ್ತು. ಸೊ ಅದರಲ್ಲಿ ಬಹುತೇಕ ಎಲ್ಲ ವರ್ಗಗಳಿಗೂ ಕೂಡ ವಿವಿಧ ಗ್ರೂಪ್ಗಳಲ್ಲಿ ಅವಕಾಶಗಳನ್ನ ಮಾಡಿಕೊಟ್ರು, ವಿವಿಧ ಕ್ಯಾಟಗರಿಗಳಲ್ಲಿ ಅವಕಾಶವನ್ನ ಮಾಡಿಕೊಟ್ರು. ಶೋಷಿತರು ಯಾವ ಕ್ಯಾಟಗರಿಯಲ್ಲಿ ಇರಬೇಕು, ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಇರಬೇಕಾಗತ್ತೆ. ಮುಂದುವರೆದಲ್ಲಿ ಇರ್ತಕ್ಕಂಥ ಇಲ್ಲಿ ಕ್ರೀಮಿ ಲೇಯರ್ ಬರುತ್ತೆ. ಬಹಳ ಜನ ಏನ್ ಅನ್ಕೊಂಡಿದ್ದಾರೆ, ಕರ್ನಾಟಕದಲ್ಲಿ ಕ್ರೀಮಿ ಲೇಯರ್ ಅಪ್ಲೈ ಆಗುತ್ತೆ, ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಕೂಡ ಮೀಸಲಾತಿಯ ಸೌಲಭ್ಯ ಸಿಗೋದಿಲ್ಲ. ಕ್ರೀಮಿ ಲೇಯರ್ ಅಪ್ಲೈ ಆಗುತ್ತೆ ಇಲ್ಲಿ. ಏನು ಈ ಜಾತಿ ಎಲ್ಲ ಹಿಂದುಳಿದ ವರ್ಗದ ಜಾತಿಗೂ ಕೂಡ ಮೀಸಲಾತಿ ಸಿಗೋದಿಲ್ಲ. ಹಾಗಂತೇಳಿ 75% ಮೀಸಲಾತಿಯನ್ನ ಕೊಡಿ ಅಂತ ಹೇಳೋದಕ್ಕೂ ನಾನು ವೈಯಕ್ತಿಕವಾಗಿ ನಾನು ಒಪ್ಕೊಳ್ಳೋದಿಲ್ಲ. ನಾನು ಯಾಕಂತ ಹೇಳಿದ್ರೆ ಪ್ರತಿಭೆಯನ್ನು ಕೂಡ ನಾವು ಮೂಲೆ ಗುಂಪನ್ನ ಮಾಡಬಾರ್ದು. ಸಾಮಾಜಿಕ ನ್ಯಾಯ ಮತ್ತು ಪ್ರತಿಭೆಯ ಆಧಾರದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಮೀಸಲಾತಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಕ್ರೀಮಿ ಲೇಯರ್ ಅಪ್ಲೈ ಆಗುತ್ತೆ ಇಲ್ಲಿ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ. ಅವರಿಗೆ ಒಂದು ನಿರ್ದಿಷ್ಟವಾಗಿ 8 ಲಕ್ಷನೋ 12 ಲಕ್ಷಕ್ಕೂ ಹೆಚ್ಚು ವರಮಾನ ಇದ್ರೆ ಅವ್ರು ಯಾರು ಮೀಸಲಾತಿಯನ್ನ ಪಡ್ಕೊಳ್ಳೋದಿಲ್ಲ. ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಮ್ಯಾನಿಪುಲೇಷನ್ಸ್ ಆಗಿರ್ಬೋದು. ಯಾರೋ ಸರ್ಕಾರದಲ್ಲಿ ಗೆಸ್ಟೆಡ್ ಆಫೀಸರ್ ಇರುವಂತವರು ತಮ್ಮ ಮಕ್ಕಳನ್ನ ಇನ್ಯಾರಿಗೋ ಕೂಡ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ, ತಮ್ಮ ಅಜ್ಜಿಯರಿಗೋ ಮತ್ತೊಬ್ಬರಿಗೋ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ, ಅವ್ರಿಗೇನು ಆದಾಯ ಇಲ್ಲ ಅಂತ ಹೇಳಿ ತೋರಿಸಿ ಇದನ್ನೆಲ್ಲರೂ ಮಾಡ್ತಾರೆ. ನಮ್ಮ ತಂದೆ ತಾಯಿಗಳನ್ನ ನಾವು ವೃದ್ಧಾಶ್ರಮಕ್ಕೆ ಕಳಿಸ್ಬಿಡೋಲ್ವಾ? ಬಹಳ ಯಾಕಂತ ಹೇಳಿದ್ರೆ ಗೌರವ ಕಡಿಮೆ ಅಲ್ವಾ? ನಮ್ಮ ಅಧಿಕಾರಿಗಳಾದ್ಮೇಲೆ ನಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ ಗೌರವ ಕಡಿಮೆ ಅದು. ಸೊ ಅದರಿಂದ ನಾವು ಕೂಡ ಕೇಳಿದ್ದೇವೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ. ಮೊನ್ನೆ ಕೂಡ ಒಂದ್ಸರಿ ಮಾತಾಡ್ಕೊಂಡು ಬಂದಿದ್ದೇವೆ. ನಾನು ಕೂಡ ಮೊನ್ನೆ ಎಲ್ಲ ಕೂಡ ಈ ಸಮೀಕ್ಷೆಗಳಿಗೆ ಸಂಬಂಧಪಟ್ಟಾಗಿ ಕೆಲವು ಕಡೆ ಹೋಗಿದ್ದೆ. ನಾನು ಕೆಲವು ಎನ್ಯುಮರೇಟರ್ಸ್ ಜೊತೆಗೂ ಕೂಡ ನಾನು ಕೂಡ ಯಾಕಂದ್ರೆ ಮಾಹಿತಿ ತಿಳ್ಕೊಂಡೆ. ನಾನು ಅವ್ರ ಸಮಸ್ಯೆಗಳೇನಿದ್ದಾವೆ ಮತ್ತು ಜನರು ಇದಕ್ಕೆ ಹೆಂಗ್ ಸ್ಪಂದನೆ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಆ ವಿಷಯಗಳನ್ನ ಅವರು ಕೂಡ ಹೇಳಿದ್ದಾರೆ ಅವರು. ಸೊ ಖಂಡಿತವಾಗ್ಲೂ ಕೂಡ ನೀವೆಲ್ಲ ಹೇಳಿರುವಂತ ಪ್ರಶ್ನೆಗಳನ್ನ ನಾವು ಕೂಡ ಒಂದು ಡೆಲಿಗೇಷನ್ ಹೋಗ್ಲಿಕ್ಕೆ ಸಚಿವರುಗಳು ಕೆಲವರು ಮಾತಾಡ್ಕೊಂಡಿದ್ದೇವೆ. ಮೊನ್ನೆ ಕೂಡ ಒಂದು ಚರ್ಚೆ ಆಯ್ತು. ವಾಸುವರೇ, ಬೋಸರಾಜ್ ಅವರು, ಸಂತೋಷ್ ಲಾಡ್ ಅವರು, ಬೈತಿ ಸುರೇಶ್ ಅವರು, ಮಧು ಬಂಗಾರಪ್ಪ ಅವರು ಕೂಡ ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾವೆಲ್ಲ ಹೋಗಿ ಜನರಲ್ ಜಾಗೃತಿಯನ್ನ ತರಬೇಕು, ಜನರಿಗೆ ಅಪೀಲ್ ಮಾಡ್ಕೊಳ್ಬೇಕು. ಮತ್ತೆ ಏನಾದ್ರೂ ಸಮಸ್ಯೆಗಳು ಕಂಡು ಬಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವ್ರ ಗಮನಕ್ಕೆ ತರಬೇಕು ಅಂತಕ್ಕಂಥ ನಿರ್ಧಾರಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. 100% ಸಮೀಕ್ಷೆ ಯಾವ ದೇಶದಲ್ಲಾಗಿದೆ ದಯಮಾಡಿ ಹೇಳಿ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ತೇನೆ, ಅಶೋಕ್ ಅವ್ರಿಗೆ ಕೇಳ್ತೇನೆ, ಯಾವ ದೇಶದಲ್ಲಾಗಿದೆ ಹೇಳಿ 100% ಸಮೀಕ್ಷೆ? ಯಾವ್ದಾದ್ರು ಮುಂದುವರೆದಿರುವಂತ ಅಮೆರಿಕ ದೇಶದಲ್ಲಿ ಏನಾದ್ರೂ ಆಗಿದೆಯಾ ಹೇಳಿ. ಎಲ್ಲಾದ್ರೂ ಆಗಿದ್ರೆ ಹೇಳಿ. ವೇರಿಯೇಷನ್ಸ್ ಒಂದು 5% ಇದ್ದೇ ಇರುತ್ತಪ್ಪ. ಸಾಧ್ಯ ನನಗಂತೂ ಗೊತ್ತಿಲ್ಲ ಪ್ರಪಂಚದ ಯಾವ್ದಾದ್ರು ರಾಷ್ಟ್ರದಲ್ಲಿ, ಮುಂದುವರೆದಂತ ರಾಷ್ಟ್ರಗಳಲ್ಲಿ ಯಾವ್ದಾದ್ರೂ ಸಮೀಕ್ಷೆಗಳ ಬಗ್ಗೆ 100% ಅಕ್ಯುರೇಸಿ ಇದೆ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಸೆನ್ಸಸ್ ಕೂಡ ಆಗೋದಿಲ್ಲ. ಈಗ ನಾನು ನರೇಂದ್ರ ಮೋದಿ ಅವ್ರನ್ನ ಕೇಳ್ತೇನೆ, ಮತ್ತೆ ಅಪೀಲ್ ಮಾಡ್ತೇನೆ, ಒತ್ತಾಯವನ್ನು ಮಾಡ್ತೇನೆ.
ತಾವೇನ್ ಹೇಳ್ತಾ ಇದ್ದೀರಿ, ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ, ತಾವು ಮಾಡಿ, ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಜನರ ಒತ್ತಾಯ ಇದೆ, ಎಲ್ಲ ವಿರೋಧ ಪಕ್ಷಗಳ ಒತ್ತಾಯ ಇದೆ, ಜನರ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ಆ ಕಾರಣಕ್ಕಾಗಿ ನೀವು ಮಾಡ್ತಿದ್ದೀರಿ. ಜಾತಿ ಗಣತಿ ಮಾಡಿದ್ರೆ ಸಾಕಾಗತ್ತಾ? ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಜನರ ಸ್ಥಿತಿಗತಿಗಳ ಮಾಹಿತಿ ಬೇಡವಾ? ಹಾಗಿದ್ರೆ ಯಾವ ಆಧಾರದ ಮೇಲೆ ನೀವು ರಾಜ್ಯ ಸರ್ಕಾರ ಮತ್ತು ನಿಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನೀವು ರೂಪಿಸ್ತೀರಾ? ಈಗ ಯಾರಿಗಾದ್ರೂ ನೆರವು ನೀವು ಘೋಷಣೆ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ಅಂಕಿ ಅಂಶಗಳಿದ್ರೆ, ಇಂತಿಂತ ವರ್ಗಗಳು ಹಿಂದೆ ಬಿದ್ದಿದ್ದಾರೆ, ಇಂತಿಂತ ಸಮುದಾಯಗಳು ಸಾಮಾಜಿಕವಾಗಿ ಮುಂದುವರೆದಿದ್ದಾರೆ, ಹಿಂದೆ ಬಿದ್ದಿದ್ದಾರೆ, ಶೈಕ್ಷಣಿಕವಾಗಿ ಕೆಲವು ಸಮುದಾಯಗಳು ಅನುಕೂಲ ಆಗಿದ್ದಾರೆ, ಕೆಲವು ಸಮುದಾಯಗಳು ಅನುಕೂಲಸ್ಥರಾಗಿಲ್ಲ, ರಾಜಕೀಯವಾಗಿ ಅನೇಕ ಸ್ಥಾನಮಾನಗಳನ್ನ ಕೆಲವರು ಪಡ್ಕೊಂಡಿದ್ದಾರೆ, ಕೆಲವರು ಪಡ್ಕೊಂಡೇ ಇಲ್ಲ. ಈಗ ಅಲೆಮಾರಿಗಳು ದಿಕ್ಕು ದೆಸೆ ಇಲ್ಲದಿರುವಂತ ಅನೇಕ ಸಮುದಾಯಗಳಿದ್ದಾವಲ್ಲ, ಅವ್ರ ಪರಿಸ್ಥಿತಿ ಏನಾಗಿದ್ರೆ? ಅರೆ ನೀವು ಈ ಸಂಖ್ಯೆಯಿಂದ ಸುಡುಗಾಡು ಸಂಖ್ಯೆ ಮಾತೆತ್ತರೆ ಸಂಖ್ಯೆ ಬಗ್ಗೆ ಮಾತಾಡ್ತಾ ಇದೀವಿ. ಪ್ರಜಾಪ್ರಭುತ್ವದಲ್ಲೂ ಕೂಡ ಕೆಲವು ಬದಲಾವಣೆಗಳನ್ನ ನಾವು ತರಬೇಕಾಗುತ್ತೆ. ಗುಣಮಟ್ಟ ಕೂಡ ಬಹಳ ಮುಖ್ಯ ಅಲ್ವಾ? ಯಾರು ಶೋಷಣೆಗೊಳಗಾಗಿದ್ದಾರೆ, ಯಾರು ಅನಾನುಕೂಲಸ್ಥರಿದ್ದಾರೆ, ಅವರಿಗೆ ಕೂಡ ಅವಕಾಶಗಳನ್ನ ಮಾಡಿಕೊಡ್ಬೇಕಲ್ವಾ? ಸಂಖ್ಯೆ ಬೇಕು ನಿಜ, ಆದ್ರೆ ಇದೇನಾಗಿದೆ, ನಮ್ಮ ಚುನಾವಣಾ ಪದ್ಧತಿ ವ್ಯವಸ್ಥೆ ಏನಾಗಿದೆ, ವಾರ್ಡ್ಗಳು ಹೋದಾಗ, ಓಟಿಗೆ ಹೋದಾಗ ಇವ್ನ ಜಾತಿ ಇಷ್ಟು, ಇವ್ನ 5 ಮನೆ ಇದೆ, 10 ಮನೆ ಇದೆ. ಇದು ಕೆಲವೊಂದ್ ಕಡೆ ಕೆಲವು ಸರಿ ಪ್ರಪೋರ್ಷನೇಟ್ ವ್ಯವಸ್ಥೆ ಏನಾದ್ರೂ ನಾವು ಮಾಡ್ಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಗಂಭೀರವಾಗಿ ದೇಶದಲ್ಲಿ ಆಲೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಜಾತಿ ವ್ಯವಸ್ಥೆ ಇದೆ, ಇಟ್ಸ್ ಎ ರಿಯಾಲಿಟಿ, ಇಲ್ಲ ಅಂತಲ್ಲ. ಯಾವ್ದಾದ್ರೂ ಜಾತಿಗೆ, ಯಾಕಂದ್ರೆ ಇದೆಲ್ಲ ಜಾತಿ ಧರ್ಮ ಇವೆಲ್ಲ ಕೂಡ ಸೂಕ್ಷ್ಮವಾದಂತ ವಿಷಯಗಳಿದ್ದಾವೆ ಸ್ನೇಹಿತರೆ. ಅನಾವಶ್ಯಕವಾಗಿ ಗೊಂದಲಗಳನ್ನ ಮಾಡುವಂಥದ್ದು, ಅನಾವಶ್ಯಕವಾಗಿ ಯಾವುದಾದ್ರೂ ಜಾತಿಗಳ ಪ್ರಧಾನ ಮಂತ್ರಿಗಳಾಗಿದ್ದವರು, ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅದಕ್ಕೆ ಒಂದು ಸ್ವಲ್ಪ ಮೆಚುರಿಟಿ ಬೇಕು ಅಂತ ಹೇಳುವಂಥದ್ದು. ನೋಡಿದರೆ ಎಲ್ಲಾದ್ರೂ ಕೂಡ ಯಡಿಯೂರಪ್ಪ ಅವರಾಗ್ಲಿ, ದೇವೇಗೌಡರಾಗ್ಲಿ ಈ ಒಂದು ಸಮೀಕ್ಷೆ ವಿಷಯದಲ್ಲಿ ಅವರು ಹಗುರವಾಗಿ ಮಾತಾಡಿಲ್ಲ ಮತ್ತು ಇದನ್ನ ವಿರೋಧವಾಗಿ ಕೂಡ ಮಾಡಿಲ್ಲ. ಇದನ್ನು ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಇದು ಅವರ ಸಮುದಾಯಗಳಿಗೆ ಕೊಟ್ಟಿರುವಂತ ಒಂದು ಸಂದೇಶ. ಇದನ್ನ ಆ ಸಮುದಾಯದ ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇನ್ನು ಮಾತಾಡ್ತಾ ಹೋಗ್ಬೋದು, ಹೆಚ್ಚು ಮಾತಾಡ್ತಾ ಸಮಯ ಸಾಕಷ್ಟು ಆಗಿದ್ದಾವೆ. ಅನೇಕ ಪ್ರಶ್ನೆಗಳನ್ನ ತಾವು ಕೇಳಿದ್ದೀರಿ. ಖಂಡಿತವಾಗ್ಲೂ ಕೂಡ ಅದನ್ನ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅನ್ನ ಅಧ್ಯಕ್ಷರಿಗೂ ಕೂಡ, ಅಲ್ಲಿನ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾಗೇನೆ ರಿವ್ಯೂ ಮಾಡಬೇಕಾಗುತ್ತೆ. DC-ಗಳಿಗೆ, CO-ಗಳಿಗೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಆದೇಶ ಮಾಡಿದ್ದಾರೆ. ಪ್ರತಿ ದಿವಸ ಕೂಡ ನೀವು ಸಾಯಂಕಾಲ ರಿವ್ಯೂ ಮಾಡಬೇಕು. ಇದಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ನೀವು ಹೇಳಿದಾಗ 7ನೇ ತಾರೀಕಿಗೆ ಸಾಧ್ಯ ಆಗೋದಿಲ್ಲ. ಇದು ಬೆಂಗಳೂರು ನಗರದಲ್ಲೂ ಕೂಡ 3ನೇ ತಾರೀಕು ಆದ್ಮೇಲೆ ಸಮೀಕ್ಷೆ ಪ್ರಾರಂಭ ಆಗ್ಬೇಕಾಗತ್ತೆ. ದೊಡ್ಡ ನಗರ ಕೂಡ ಇರೋದ್ರಿಂದ ಅದಕ್ಕೆ ಸಮಯ ಬೇಕಾಗುತ್ತೆ. ಇದು ಸರ್ಕಾರದ ಆಲೋಚನೆ ಇನ್ನೂ ಕೂಡ ಗೊತ್ತಾಗ್ಲಿಲ್ಲ. ಟೀಚರ್ಸ್ ಒಂದು ಕಡೆ, ಸ್ಕೂಲ್ಗಳು ಪ್ರಾರಂಭ ಆಗುತ್ತೆ. ವಿಜಯದಶಮಿ ಆದ್ಮೇಲೆ 7ನೇ ತಾರೀಕು ಆದ್ಮೇಲೆ ಸ್ಕೂಲ್ಗಳು ಪ್ರಾರಂಭ ಆಗುತ್ತೆ. ಮತ್ತೆ ಶಿಕ್ಷಕರನ್ನೇ ಈ ಕೆಲಸಕ್ಕೆ ಬಳಸಬೇಕಾ ಅಥವಾ ಟೈಮ್ ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಮತ್ತೆ ಆಲ್ಟರ್ನೇಟ್ ಏನು, ಇದ್ರ ಬಗ್ಗೆನೂ ಕೂಡ ಖಂಡಿತವಾಗಿ ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಈ ಸಮೀಕ್ಷೆಯನ್ನ ಪೂರ್ಣ ಮಾಡಲೇಬೇಕಾಗತ್ತೆ. ಪ್ರತಿ ಸರಿನೂ ಕೂಡ ಹೀಗೇನೆ ಸಾಕಷ್ಟು ಸಾರ್ವಜನಿಕರ ಹಣ ಇದು. ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಂತ, ಅವರ ಅಧ್ಯಕ್ಷತೆಯಲ್ಲಿ ಕೊಟ್ಟಂತ ವರದಿ ಅಥವಾ ಕಾಂತರಾಜ್ ಅವರು ಕೊಟ್ಟಂತ ವರದಿ ಅವರ ವೈಯಕ್ತಿಕವಾದಂತ ವರದಿಗಳಲ್ಲ. ಅವೆಲ್ಲ ಶಾಶ್ವತವಾದ ಹಿಂದುಳಿದ ವರ್ಗಗಳ ಆಯೋಗದ ವರದಿಗಳಿದ್ದಾವೆ. ಹಾಗಾಗಿ ಇದಕ್ಕೆ ಸಮಯನೂ ಕೂಡ ಬೇಕಾಗುತ್ತೆ. ಖಂಡಿತವಾಗ್ಲೂ ಕೂಡ ಸಮೀಕ್ಷೆಗಳ ಅಪೂರ್ಣ ಆಗಬಾರ್ದು. ಸಮೀಕ್ಷೆಗೂ ಕೂಡ ಜನರು ಸಹಕಾರ ಮಾಡಬೇಕು, ಭಾಗವಹಿಸಬೇಕು, ಮಾಹಿತಿಗಳನ್ನ ಕೊಡುವಂಥದ್ರಲ್ಲಿ ಖಂಡಿತವಾಗ್ಲೂ ಕೂಡ ಅದೇನು, ಈಗ ಆಧಾರ್ ಕಾರ್ಡ್ ತಗೋಬೇಕಾಗತ್ತೆ. ಕೋರ್ಟ್ ಅವರು ಹೇಳಿದ್ದಾರೆ ಯಾವುದೇ ವಿಷಯಗಳನ್ನ ಬಹಿರಂಗ ಪಡಿಸಬಾರ್ದು ಅಂತ ಹೇಳಿ. ಅವರು ಕೂಡ ಕಮಿಷನ್ ಅವರು ಒಪ್ಕೊಂಡಿದ್ದಾರೆ, ನಾವು ಯಾವುದೇ ಮಾಹಿತಿಯನ್ನು ಕೂಡ ಬಹಿರಂಗ ಪಡಿಸೋದಿಲ್ಲ, ಸರ್ಕಾರಕ್ಕೂ ಮಾಹಿತಿಯನ್ನು ಕೊಡೋದಿಲ್ಲ ಅಂತ ಹೇಳಿ. ಆ ಹಿಂದುಳಿದ ವರ್ಗಗಳ ಆಯೋಗದ ಕೆಲಸ ಅಂತಂದ್ರೆ ಇಂಪ್ಲಿಮೆಂಟ್ ಮಾಡುವಂಥದ್ದಲ್ಲ. ಅವ್ರು ಓನ್ಲಿ ರೆಕಮೆಂಡೇಶನ್ಸ್ ಅನ್ನ ಮಾಡ್ಬೋದು, ಅಬ್ಸರ್ವೇಷನ್ಸ್, ರೆಕಮೆಂಡೇಶನ್ಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಸೊ ಇಂತಿಂಥದ್ದು ಸಮೀಕ್ಷೆಗಳಲ್ಲಿ ಕಂಡು ಬಂದಿದ್ದಾವೆ. ಸೊ ಹಿಂದೆ ಕೆಲವು ಗೊಂದಲ ಅವರು ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಲೀಗಲ್ ಸೆನ್ಸ್ ಜೊತೆಗೆ ಕಾಮನ್ ಸೆನ್ಸ್ ಅವ್ರಿಗೂ ಕೂಡ ಇರಬೇಕಾಗತ್ತೆ. ಲೀಗಲ್ ಸೆನ್ಸ್ ಜೊತೆಗೆ ಕಾಮನ್ ಸೆನ್ಸ್ ಕೂಡ ಇರಬೇಕಾಗತ್ತೆ.
ಸೊ ಇದನ್ನ ಸ್ವಲ್ಪ ಅವರು ಕೂಡ ಕೋಆರ್ಡಿನೇಟ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಕೂಡ. ಸೊ ಯಾವುದನ್ನ ಅಧಿಕೃತವಾಗಿ ಪ್ರಕಟಣೆಯನ್ನು ಮಾಡಬೇಕು, ಇದೆಲ್ಲ ಕೂಡ ಕೆಲವಾಗಿದೆ, ಅದಕ್ಕೆಲ್ಲ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವು ಕೂಡ ಆ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದೇವೆ. ಅದನ್ನು ಅವರು ಕೂಡ ಈಗಾಗಲೇ ಅವರು ಕೈ ಬಿಟ್ಟಿದ್ದಾರೆ ಅಂತ ಅವರು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಜನರು ನೀವು ಕೊಡಂತ ಮಾಹಿತಿ ಬಹಳ ಮುಖ್ಯ ಆಗುತ್ತೆ. ನೀವೇನ್ ಮಾಹಿತಿಯನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ವರದಿ ದಾಖಲಾಗುತ್ತೆ. ನೀವು ವರದಿಯನ್ನ ಕೊಡೋದೇ, ನಾವು ಮಾಹಿತಿಯನ್ನ ಕೊಡೋದೇ ಇಲ್ಲ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾದಂತ ಜನರು ಹೇಳಿದ್ರೆ ಪರವಾಗಿಲ್ಲ. ಪ್ರಹ್ಲಾದ್ ಜೋಶಿ ಅಂತ ಹೇಳುವಂತದ್ದು ಇಟ್ ಸೆಂಡ್ಸ್ ಅ ವೆರಿ ರಾಂಗ್ ಮೆಸೇಜ್. ನಾನು ಅವ್ರಿಗೂ ಕೂಡ ಒತ್ತಾಯ ಮಾಡ್ತೇನೆ, ಅಪೀಲ್ ಮಾಡ್ತೇನೆ, ಯು ಕೈಂಡ್ಲಿ ರೀಕನ್ಸಿಡರ್ ಯುವರ್ ಸ್ಟೇಟ್ಮೆಂಟ್ ಆಸ್ ಎ ಯೂನಿಯನ್ ಮಿನಿಸ್ಟರ್. ಮಾಡಬಾರ್ದು ಪ್ರಹ್ಲಾದ್ ಜೋಶಿ ಅವರೇ. ನೀವು ಒಬ್ಬ ಇವತ್ತು ಪ್ರಾಮುಖ್ಯತೆ ಹೇಳುವಂತ ಕೇಂದ್ರ ಸರ್ಕಾರದಲ್ಲಿ ಸಚಿವರಿದ್ದೀರಿ. ಇವತ್ತು ನೀವು ನಾಳೆ ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ತರದ ಸಂದೇಶಗಳನ್ನ ಮಾಡೋದ್ರ ಮುಖಾಂತರ ನೀವು ಸತತವಾಗಿ ಮತ್ತೊಮ್ಮೆ ಸಾಮಾಜಿಕ ನ್ಯಾಯದ ವಿರೋಧಿಗಳು ಅಂತ ಹೇಳಿ ಮತ್ತೆ ಮತ್ತೆ ಹೇಳಿಸ್ಕೊಳ್ತೀರಾ. ನೀವು ಹಾಗಾಗ್ಬೇಡಿ. ಬಹಳ ದೊಡ್ಡ ಜವಾಬ್ದಾರಿ, ಹೊಣೆಗಾರಿಕೆ ನಿಮ್ಮಗಳ ಮೇಲಿದೆ. ಸರ್ಕಾರಗಳನ್ನ ತಾವು ನಡೆಸ್ತಾ ಇದ್ದೀರಿ. ಇಂಥ ಒಂದು ಸಂದರ್ಭದಲ್ಲಿ ಯಾರು ಅನಾನುಕೂಲ ಒಳಪಟ್ಟಿದ್ದಾರೆ, ಯಾರಿಗೆ ಧ್ವನಿನೇ ಇಲ್ಲ ಅಂತ ನೂರಾರು ಸಮುದಾಯಗಳಿದ್ದಾವೆ. ಅವರು ಹಾಗೇನೆ ಬದುಕಬೇಕಾ? ಹಾಗೇನೆ ಅವ್ರು ಕೊಳೆತು ಹೋಗ್ಬೇಕಾ? ಹಾಗೇನೆ ಅವ್ರು ಸಾಯ್ಬೇಕಾ? ಹಾಗೇನೆ ಅವ್ರ ಮಕ್ಕಳ ಬದುಕು ಚೆನ್ನಾಗಿ ಆಗದ್ ಬೇಡವಾ? ಎಲ್ಲದರಲ್ಲೂ ಯಾಕೆ ರಾಜಕಾರಣ? ಸೊ ಇದನ್ನೆಲ್ಲ ಕೂಡ ದಯಮಾಡಿ ಸಂಬಂಧಪಟ್ಟವರೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತೇಳಿ ಈ ಒಂದು ಸಮೀಕ್ಷೆ ವ್ಯವಸ್ಥಿತವಾಗಲಿ ವೈಜ್ಞಾನಿಕವಾಗಲಿ ಜನರು ಉತ್ತಮವಾದಂಥ ರೀತಿಯಲ್ಲಿ ಸ್ಪಂದನೆ ಕೊಡಲಿ ಅಂತ ಹೇಳಿ ನಾವೆಲ್ಲ ಕೂಡ ಬಯಸೋಣ, ಜನರಿಗೆ ಅಪೀಲ್ ಮಾಡೋಣ. ಜಾತಿ ಮತ್ತೆ ಧರ್ಮ ಬಹಳ ಸೂಕ್ಷ್ಮವಾದಂಥ ವಿಷಯಗಳು ಅಂತ ನಾವು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯನ್ನು ವಹಿಸಿ ನಾಳೆ ನಾಗರಿಕ ಸಮಾಜವನ್ನು ಅನಾಗರಿಕವಾದಂಥ ರೀತಿಯಲ್ಲಿ ವಿಂಗಡಣೆ ಆಗೋದು ಬೇಡ. ಇದೊಂದು ನಾಗರಿಕ ಸಮಾಜವಾಗಿ ಮತ್ತಷ್ಟು ಕೂಡ, ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಹಂತದಲ್ಲೂ ಕೂಡ ಮತ್ತಷ್ಟು ನಾವು ಗಟ್ಟಿಯಾಗಿ ನಾವು ಬೆಳಿಬೇಕಾಗುತ್ತೆ. ಮತ್ತಷ್ಟು ಮಹತ್ವವನ್ನ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಪಡ್ಕೊಳ್ಬೇಕಾಗಿದೆ. ಆ ಪಡ್ಕೊಳ್ಬೇಕಾದ್ರೆ ಇವೆಲ್ಲ ಕೂಡ ಬಹಳ ಮುಖ್ಯ ಆಗುತ್ತೆ ಇದೆಲ್ಲ ಕೂಡ. ಸೊ ಅದರಿಂದ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಮನವಿಯನ್ನ ಮಾಡಿಕೊಂಡು ಈ ಕಾರ್ಯಕ್ರಮ, ಸಮೀಕ್ಷೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಮನವಿಯನ್ನ ಮಾಡಿಕೊಂಡು, ನನಗೆ ಇಂಥ ಒಂದು ಜವಾಬ್ದಾರಿಯುತವಾದಂಥ ಮತ್ತು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶವನ್ನ ಮಾಡಿಕೊಟ್ಟಂತ ದಯಾನಂದ್ ಮತ್ತು ಅವರೆಲ್ಲ ಗೆಳೆಯರಿಗೆ, ಭಾಗವಹಿಸಿದಂಥ ಎಲ್ಲ ಗಣ್ಯರಿಗೆ, ತಮ್ಮೆಲ್ಲರಿಗೂ ಕೂಡ ಮತ್ತು ಸಂಘಟನೆಯನ್ನ ಮಾಡಿದಂಥ ಸಂಬಂಧಪಟ್ಟಂತ ಎಲ್ಲ ಸಂಸ್ಥೆಗಳನ್ನು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.